ನಮಸ್ಕಾರ. ಆರುಷ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೆ ನಾನು ಈ ದಿವಸ ನಿಮ್ಮ ಮುಂದೆ ತಪಸ್ಯ ಮೀಡಿಯಾದ ಮೂಲಕ ಬಂದಿದ್ದೇನೆ. ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ನಾವು ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಅಂತ ಹೊರಟಾಗ ಮತ್ತೆ ಒಂದು ಆಘಾತ ಎದುರಾಯಿತು ಅಂತ. ಅದೇನು ಅಂತಂದರೆ, ನಾವು ಡಿಸೆಂಬರ್ 2023 ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟು 24 ಜನವರಿಯಿಂದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಶುರು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಜನವರಿ 23ನೇ ತಾರೀಕು ವಿಜಯ್ ಅವರು ನನಗೆ ಫೋನ್ ಮಾಡಿ, ಸರ್ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬರೋದಕ್ಕೆ ಬೆಂಗಳೂರಿಗೆ, ಆಶ್ರಮದಲ್ಲಿ ಗುರುಪೂಜೆ ಇದೆ, ಅದನ್ನು ಮುಗಿಸ್ಕೊಂಡು ಜನವರಿ 25 ಅಥವಾ 26ನೇ ತಾರೀಕು ನಾನು ಬೆಂಗಳೂರಿಗೆ ಹೊರಟು ಬರ್ತೀನಿ ಸರ್, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸರಿಯಾಗಿ ಮಾತಾಡಿ ಫೋನೆಲ್ಲ ಇಟ್ಟ ಮೇಲೆ ಮತ್ತೆ ಒಂದು 20-25 ನಿಮಿಷಕ್ಕೆ ಮತ್ತೆ ವಾಪಸ್ ಫೋನ್ ಮಾಡಿದ್ರು ವಿಜಯ್ ಅವರು. ನಾನು ಅಂದ್ಕೊಂಡೆ ಮೋಸ್ಟ್ ಏನೋ ಕೇಳೋದಕ್ಕೆ ಇದ್ರ ಬಗ್ಗೆ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಏನೋ ಮಾತಾಡೋಕ್ಕೆ ಮಾಡಿದ್ದಾರೆ ಅಂತ. ಸೊ ಫೋನ್ ಮಾಡಿದಾಗ, ಏನು ವಿಜಯ್ ಹೇಳಿ ಅಂದೆ. ಅವರು ಆ ಕಡೆಯಿಂದ ಹೇಳಿದಿಷ್ಟೇ, ಸರ್ ನಮ್ಮ ತಂದೆ ಹೋಗ್ಬಿಟ್ರು ಅಂದರು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ವಿಜಯ್ ಯಾಕೆ ಏನು ಇಲ್ಲ, ಹೌದು ಸರ್ ಈಗ ಒಂದು 5 ನಿಮಿಷ ಹಿಂದೆ ನಮ್ಮ ತಂದೆ ಹೋಗ್ಬಿಟ್ರು ಅಂದರು. ನನಗೇನು ಮಾತಾಡೋಕ್ಕೆ ಗೊತ್ತಾಗಲಿಲ್ಲ. ಇಷ್ಟೇ ಹೇಳಿದ್ದು, ವಿಜಯ್ ಗಾಬರಿ ಮಾಡ್ಕೋಬೇಡಿ, ಅದೇನು ನಿಮ್ಮ ಧೈರ್ಯ ತಗೊಳ್ಳಿ ಅಂತ ಹೇಳಿಬಿಟ್ಟು, ಸರಿ ನಾವು ತಕ್ಷಣ ಅವತ್ತಿನ ದಿವಸ ನಾನು ಮತ್ತು ನಮ್ಮ ಟೀಮ್ ಅವರೆಲ್ಲರೂ ಕೂಡ ಹೋದ್ವಿ ಮೈಸೂರಿಗೆ. ಅವರ ತಂದೆಯ ಪಾರ್ಥಿವ ಶರೀರ ದರ್ಶನ ಮಾಡಿಕೊಂಡು ವಿಜಯ್ ಅವ್ರಿಗೆ ಸಮಾಧಾನ ಹೇಳಿ, ಏನೂ ಹೇಳಲಿಲ್ಲ, ವಿಜಯ್ ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಕಾರ್ಯಗಳೆಲ್ಲ ಏನಿದೆ ಅದನ್ನು ಮುಗಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ವಾಪಸ್ಸು ಬೆಂಗಳೂರಿಗೆ ಬಂದ್ವಿ. ಆಮೇಲೆ ವಿಜಯ್ ಅವರು ಅವ್ರ ತಂದೆಯವ್ರ ಕಾರ್ಯಗಳೆಲ್ಲ ಮುಗಿಸಿ, ಕೆಲವು ಜವಾಬ್ದಾರಿಗಳು ಇತ್ತು, ಅವರು ಕೆಲಸಗಳನ್ನು ಮುಗಿಸ್ಬೇಕಿತ್ತು, ಅದನ್ನೆಲ್ಲ ಮುಗಿಸಿ ಮಾರ್ಚ್ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದರು. ಸೊ ಅಂದರೆ 2 ತಿಂಗಳು ಆದಮೇಲೆ ನಾವು ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಶುರು ಮಾಡ್ಕೊಂಗಾಯ್ತು. ಸೊ ವಿಜಯ್ ಅವರು ಎಡಿಟರ್ ಜೊತೆಯಲ್ಲಿ ಕೂತ್ಕೊಂಡು, ಎಡಿಟರ್ ಸಮೀರ್ ಅವರು ಮತ್ತು ವಿಜಯ್ ತುಂಬ 7-8 ವರ್ಷದ ಸ್ನೇಹಿತರು. ಸೊ ಸಮೀರ್ ಅವ್ರ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಎಡಿಟಿಂಗ್ ಕೆಲಸಗಳನ್ನು ಮುಗಿಸಿದ್ರು. ಎಡಿಟಿಂಗ್ ಕೆಲಸ ಆದಮೇಲೆ ನಾವು ನೆಕ್ಸ್ಟ್ ಡಬ್ಬಿಂಗ್ ಹೋಗಬೇಕು. ಈ ನಡುವೆ ಏನಂತಂದರೆ, ಆಲ್ರೆಡಿ ಈ ಸಿನಿಮಾ ಶೂಟಿಂಗಲ್ಲಿ ಬಜೆಟ್ ಸ್ವಲ್ಪ ಎಕ್ಸ್ಟ್ರಾ ಆಗಿದ್ದರಿಂದ ನನ್ನ ಹತ್ರ ದುಡ್ಡೇ ಇರಲಿಲ್ಲ, ಎಲ್ಲ ಖಾಲಿ ಆಗೋಗಿತ್ತು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ವಿಜಯ್ ಹೇಳಿದ್ರು, ಸರ್ ತಲೆ ಕೆಡಿಸ್ಕೊಬಿಡಿ, ನೋಡೋಣ ಏನೋ ಒಂದು ದಾರಿ ಆಗುತ್ತೆ ಅಂದರು. ಯಾಕೆ ಅಂತಂದರೆ, ಎಡಿಟಿಂಗ್ ಮುಗಿದ ತಕ್ಷಣ ಸಿನಿಮಾ ಕಂಪ್ಲೀಟ್ ಆಗೋದಿಲ್ಲ. ಅದಾದಮೇಲೆ SFX, ಫಾಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಕಲರ್ ಗ್ರೇಡಿಂಗು, ಸಣ್ಣ ಪುಟ್ಟ VFX ಕೆಲಸಗಳು, ಮಿಕ್ಸಿಂಗು, ಹೀಗೆ ತುಂಬ ಕೆಲಸಗಳಿರ್ತದೆ. ಸೊ ಅದಕ್ಕೆಲ್ಲ ತುಂಬ ಹಣನೂ ಬೇಕಾಗುತ್ತೆ. ಸೊ ಆಗ ಏನು ಮಾಡಿದ್ರು ವಿಜಯ್ ಅವರು, ಅಲ್ಲಿ ಅವರ ಗುರುಗಳ ಹತ್ರ ಹೋಗಿ ಹೇಳ್ತಾರೆ ವಿಷಯನ. ಗುರುಗಳ ಆಶೀರ್ವಾದದಿಂದ ಸುಬ್ರಹ್ಮಣ್ಯ ನಾಗೇಂದ್ರ ಅನ್ನೋರು ಸ್ವಲ್ಪ ಬಂಡವಾಳ ಹಾಕೋದಕ್ಕೆ ಮುಂದೆ ಬರ್ತಾರೆ. ಸೊ ಅದರಿಂದಾಗಿ ನಾವು ನಮ್ಮ ಮುಂದಿನ ಕೆಲಸಗಳನ್ನು ಶುರು ಮಾಡ್ಕೋತೀವಿ. ಸೊ ಒಂದು ಕಡೆ ಡಬ್ಬಿಂಗ್ ಕೆಲಸ ಮುಗಿಯುತ್ತೆ, ಇನ್ನೊಂದು ಕಡೆ ಶರತ್ ಅವರು ಮ್ಯೂಸಿಕ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತಾರೆ. ಇಲ್ಲಿ ಒಂದು ವಿಷಯ ಹೇಳಬೇಕು ಅಂತಂದರೆ, ಶರತ್ ಅವರು ಪೂರ್ಣ ಪ್ರಮಾಣದಲ್ಲಿ ಒಂದು ಸಿನಿಮಾಗೆ ಹಿನ್ನೆಲೆ ಸಂಗೀತಗಾರರಾಗಿ ಅಥವಾ ಮ್ಯೂಸಿಕ್ ಕಂಪೋಸಿಷನ್ ಮಾಡೋದಾಗಿ ಮೊದಲನೇ ಸಲ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರೇನು ಅವ್ರದ್ದು ಸ್ಟುಡಿಯೋ ಅಂತೇನು ಮಾಡ್ಕೊಂಡಿಲ್ಲ, ಅವ್ರ ಮನೆಯಲ್ಲೇ ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇರ್ತಾರೆ. ಆದರೆ ನಮ್ಮ ಈ ಕೆಲಸಕ್ಕೆ ಒಂದು ಸ್ಟುಡಿಯೋ ಅಥವಾ ಬೇರೆ ಜಾಗ ಅಂತ ಬೇಕಾಗುತ್ತೆ. ಆವಾಗ ಅವರ ಒಬ್ಬರು ಸ್ಟೂಡೆಂಟು ಚೆಲುವರಾಜನ್ ಅವರು ಕೆಂಗೇರಿಲಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ನಮ್ಮ ಮನೆಯಲ್ಲೇ ಒಂದು ರೂಮ್ ಇದೆ, ಅದನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಳ್ಳಿ, ಮ್ಯೂಸಿಕ್ ಕೆಲಸಗಳನ್ನ ಅಂತ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ, ನಾನು ಆಗಲೇ ಹೇಳಿದ್ದೆ, ನಾವು ಕಷ್ಟಪಟ್ಟು ಕೆಲಸ ಮಾಡುವಾಗ ಒಂದೊಂದು ಯಾವುದೋ ರೀತಿಯಲ್ಲಿ ದೇವರು ನಮಗೆ ಸಹಾಯ ಮಾಡ್ತಾನೆ ಅಂತ. ಅದು ಎಷ್ಟು ಅನುಕೂಲ ಆಯಿತು ಅಂದರೆ, ಅದು ಬರೀ ಮ್ಯೂಸಿಕ್ ಕೆಲಸಗಳಿಗೆ ಮಾತ್ರ ಅಲ್ಲ, ಈವನ್ ವಿಜಯ್ ಅವರು ಕೂಡ ಅಲ್ಲಿ ಉಳ್ಕೊಳ್ಳೋದಕ್ಕೆ ಅನುಕೂಲ ಆಗಿ ಆ ಮ್ಯೂಸಿಕ್ ಕೆಲಸಗಳನ್ನ ರೆಗ್ಯುಲರಾಗಿ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಮ್ಯೂಸಿಕ್ ಕೆಲಸ ಅಂತ ಬಂದಾಗ ನಾವು ನಮ್ಮ ಮನೋಹರ್ ಸರ್ನ ತುಂಬ ನೆನೆಸ್ಕೋಬೇಕು. ಯಾಕೆಂದರೆ ಅವ್ರು ಎಷ್ಟೇ ಹಿರಿಯರಾಗಿದ್ದರು, ಎಷ್ಟೇ ಜನಪ್ರಿಯ ಸಂಗೀತಗಾರರಾಗಿದ್ದರೂ ಕೂಡ ಯಾವುದನ್ನೂ ಮನಸ್ಸಲ್ಲಿ ಇಟ್ಕೊಳ್ಳದೆ ನಾವು ಕರೆದಾಗೆಲ್ಲ ಪ್ರೀತಿಯಿಂದ ಬಂದು ನಮ್ಮ ಸಂಗೀತಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಲಹೆಗಳನ್ನು ಕೊಡ್ತಾಯಿದ್ರು. ಜೊತೆಗೆ ಇವರು ಕೂಡ ಅಷ್ಟೇ, ಶರತ್ ಅವರೂ ಮನೋಹರ್ ಸರ್ ಏನು ಹೇಳ್ತಾರೆ ಅದನ್ನು ಕ್ಲೀನಾಗೆಲ್ಲ ಕೇಳಿಕೊಂಡು ಆ ಇನ್ಪುಟ್ಗಳನ್ನ ತಗೊಂಡು ಮ್ಯೂಸಿಕ್ ಒಂದು ತುಂಬ ಚೆನ್ನಾಗಿ ಬರೋ ಥರದಲ್ಲಿ ಕೆಲಸಗಳನ್ನು ಮಾಡಿದ್ರು. ಜೊತೆಗೆ ಮನೋಹರ್ ಸರ್ ಅಷ್ಟೇ, ಅದು ನಾವು ಇದ್ದಂಥ ಮ್ಯೂಸಿಕ್ ಸ್ಟುಡಿಯೋ ಏನು ಮಾಡ್ಕೊಂಡಿದ್ರು ಶರತ್ ಅವರು, ಅದು ಚಿಕ್ಕ ರೂಮ್ ಅದು. ಆದರೆ ಮನೋಹರ್ ಸರ್ ಯಾವುದೇ ಬೇಜಾರು ಮಾಡ್ಕೊಳ್ಳದೆ ಬಂದು ನಮ್ಮ ಜೊತೇಲಿ ನಮ್ಮವರಾಗಿ ಇದ್ಕೊಂಡು ತುಂಬ ಸಹಾಯ ಮಾಡಿದ್ದಾರೆ.
ಅವರ ಸಹಾಯವನ್ನು ತುಂಬ ನೆನೆಸ್ಕೋಬೇಕು. ಇದ್ರ ಜೊತೆಗೆ ಇನ್ನೊಬ್ಬರು ಕಲಾವಿದರು ರವಿಕುಮಾರ್ ಅವರು ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು ನಮಗೆ ಎಡಿಟಿಂಗ್ ವಿಚಾರದಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ವಿಜಯ್ ಅವರು ನಮ್ಮ ಇದರಲ್ಲಿ ಸಿನಿಮಾದಲ್ಲಿ ಪಾತ್ರ ಮಾಡುವಾಗ ಅವರ ಎಡಿಟಿಂಗ್ ನಾಲೆಜ್ ಬಗ್ಗೆ ತಿಳ್ಕೊಂಡು, ಸರ್ ನಮಗೆ ನೀವೊಂದು ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೇಳಿದಾಗ ತುಂಬ ಪ್ರೀತಿಯಿಂದ ಬಂದು ನಮಗೆ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಬೆಳಗ್ಗಿಂದ ಸಂಜೆವರೆಗೂ ಶೂಟಿಂಗ್ ಇರ್ತಿತ್ತು. ಅದಿದ್ದರೂ ಕೂಡ ಸಾಯಂಕಾಲ ಶೂಟಿಂಗ್ ಮುಗಿಸ್ಕೊಬಂದು ರಾತ್ರಿಯೆಲ್ಲ ನಮ್ಮ ಜೊತೆ ಕೂತ್ಕೊಂಡು ಎಡಿಟಿಂಗ್ ಕೆಲಸಕ್ಕೆ ಹೆಲ್ಪ್ ಮಾಡಿ ಮತ್ತು ಬೆಳಗಿನ ಜಾವ ಶೂಟಿಂಗ್ ಹೋಗ್ತಿದ್ರು. ಈ ರೀತಿ ಒಂದು 4-5 ದಿವಸ ನಾನು, ವಿಜಯ್ ಅವರು, ಸಮೀರ್ ಅವರು, ರವಿಕುಮಾರ್ ಸರ್ ರಾತ್ರಿಯೆಲ್ಲ ಕೂತ್ಕೊಂಡು ಎಡಿಟಿಂಗ್ ಕೆಲಸ ಮಾಡಿದ್ದೀವಿ. ಸೊ ಇದರಲ್ಲಿ ರವಿಕುಮಾರ್ ಸರ್ನ ತುಂಬ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಳಗ್ಗಿಂದ ಸಂಜೆವರೆಗೆ ಶೂಟಿಂಗು, ಪುನಃ ಸಂಜೆಯಿಂದ ಬೆಳಗಿನ ಜಾವ ನಮ್ಮ ಜೊತೆ ಎಡಿಟಿಂಗ್ ಕೆಲಸ, ಮತ್ತು ಬೆಳಿಗ್ಗೆ ಶೂಟಿಂಗ್ ಹೋಗ್ತಾಯಿದ್ರು. ಸೊ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತುಂಬ ನೆನೆಸ್ಕೋಬೇಕು. ಸೊ ಹೀಗೆ ಹಂತ ಹಂತವಾಗಿ ಮ್ಯೂಸಿಕ್ ಕೆಲಸ, ಡಬ್ಬಿಂಗ್ ಕೆಲಸಗಳಿರ್ಬೋದು, ಕಲರ್ ಗ್ರೇಡಿಂಗ್ ಕೆಲಸ, ಈಗೆಲ್ಲ ಸ್ಟಾರ್ಟ್ ಆಯಿತು. ಆ ನಡುವೆ ನನಗೂ ಕೂಡ ಸ್ವಲ್ಪ ಸಮಯ ಸಿಕ್ಕೋದ್ರಿಂದ ನನ್ನ ಮುಂದಿನ ಕೆಲಸಗಳಿಗೆ ಬೇಕಾದಂಥ ಹಣದ ವ್ಯವಸ್ಥೆಯನ್ನು ಕೂಡ ನನಗೆ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಕ್ತು. ಅದನ್ನು ಕೂಡ ಆಗಿ ನಾವು ಈ ದಿವಸ ಎಲ್ಲ ಕೆಲಸಗಳನ್ನು ಮುಗಿಸಿ ಈಗ ಒಂದು 10 ದಿವಸದಿಂದ ನಮ್ಮ ಸಿನಿಮಾದ ಟ್ರೈಲರ್ನ ಕೂಡ ಬಿಡುಗಡೆ ಮಾಡಿದ್ವಿ. ಆ ಸಮಾರಂಭ ಕೂಡ ತುಂಬ ಚೆನ್ನಾಗೂ ಆಯಿತು. ಜೊತೆಗೆ ಆ ಟ್ರೈಲರ್ಗೆ ಎಲ್ಲ ತುಂಬ ಸಾವಿರ ವ್ಯೂಸ್ಗಳು ಬಂದಿದೆ. ತುಂಬ ಖುಷಿ. ಯಾಕೆಂತಂದರೆ ನನಗೆ ಒಂದು ಟೈಮಲ್ಲಿ ಈ ಸಿನಿಮಾ ಬೇಡಪ್ಪ, ನಿಲ್ಲಿಸೇ ಬಿಡೋಣ ಅಂತ ಅಂದಿದ್ದವನಿಗೆ ಇವತ್ತು ಈ ಹಂತಕ್ಕೆ ಬಂದಿದ್ದನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕೆಂತಂದರೆ ಕೆಲವು ಸಲ ನಾನು ಹೇಳಿದ್ದೆ, ತುಂಬ ಚಾಲೆಂಜಸ್ಗಳಾಯಿತು, ತುಂಬ ತೊಂದರೆಗಳಾಯಿತು, ಕಷ್ಟಗಳಾಯಿತು ಅಂತ ಅಂದ್ಬಿಟ್ಟು. ಅದನ್ನು ಏನಕ್ಕೆ ಹೇಳ್ತಾ ಇದೆ ಅಂತಂದರೆ, ಬರುವಂಥ ಹೊಸ ನಿರ್ಮಾಪಕರು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರ್ದು. ಯಾಕೆಂದರೆ ಈ ಸಿನಿಮಾ ಅನ್ನೋದು ತುಂಬ ಸ್ಲೋ ಮತ್ತು ಲಾಂಗ್ ಪ್ರಾಸೆಸ್. ಯಾಕೆಂದರೆ ಈ ಸಿನಿಮಾ ತುಂಬ ಕ್ರಿಯೇಟಿವ್ ಫೀಲ್ಡ್ ಇರೋದ್ರಿಂದ, ಹೌದು ಇಲ್ಲಿ ದುಡ್ಡು ಬೇಕು, ಪ್ರತಿ ಹಂತದಲ್ಲೂ ದುಡ್ಡು ಬೇಕು. ಆದರೆ ಕೆಲವು ಹಂತಗಳಲ್ಲಿ ದುಡ್ಡಿಗಿಂತ ಸಮಯ ಜಾಸ್ತಿ ಹಿಡಿಯುತ್ತೆ. ಆವಾಗ ನಾವು ತಾಳ್ಮೆಯಿಂದಿರಬೇಕು. ತಾಳ್ಮೆಯಿಂದಿದ್ದರೆ ಖಂಡಿತ ನಾವು ಒಂದು ಒಳ್ಳೆ ಸಿನಿಮಾವನ್ನು ತಯಾರು ಮಾಡ್ಬೋದು, ತರ್ಬೋದು ಅನ್ನೋದಕ್ಕೆ ನಾನೇ ಒಂದು ಸಾಕ್ಷಿ. ಯಾಕೆ ನನಗೆ ತುಂಬ ಸಂತೋಷ ಇದೆ. ನಮ್ಮ ಈ ಒಂದು ಸಿನಿಮಾ ಇಷ್ಟೆಲ್ಲ ಚಾಲೆಂಜಸ್ಗಳ ನಡುವೆ ಅದು ಬಂದಿರುವಂಥ ಔಟ್ಪುಟ್ಟು, ಅದರ ಕ್ವಾಲಿಟಿ ನೋಡಿದ್ರೆ ರಿಯಲಿ ಐ ಆಮ್ ಹ್ಯಾಪಿ ಟುಡೇ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾವುದೇ ನಿರ್ಮಾಪಕರು ನಿಜವಾಗ್ಲೂ ನೀವೇನಾದರೂ ಇಫ್ ಯು ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ಮೇಕಿಂಗ್ ಸಿನಿಮಾ, ದೆನ್ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದ ಪ್ರಾಸೆಸ್. ಅದು ಎಷ್ಟೇ ತೊಂದರೆ ಇರ್ಬೋದು, ಎಷ್ಟೇ ನಿಧಾನ ಆಗಿರ್ಬೋದು, ಯು ವಿಲ್ ಎಂಜಾಯ್ ಇಟ್. ಯಾಕೆ ಅಂತಂದರೆ ನನಗೆ ಈ ನನ್ನ ಸಿನಿಮಾ ಪ್ರಯಾಣ ಒಂದು ಸುಂದರ ಪ್ರಯಾಣ ಆಗಿತ್ತು ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡ್ತೀನಿ. ಮತ್ತು ನೀವು ಹೇಳ್ಬೋದು, ಪ್ರತಿ ಸಂಚಿಕೆಯಲ್ಲಿ ನಾವು ಆ ಚಾಲೆಂಜ್ ಬಂತು, ಈ ತೊಂದರೆ ಆಯಿತು, ಆ ಆಘಾತ ಆಯಿತು ಅಂತ. ಅದು ಹೌದು, ಆಗಿದ್ದು ನಿಜ. ಆದರೆ ಅದ್ರ ಜೊತೆಗೆ ಇನ್ನೊಂದು ಭಾಗ ಇದೆ. ಅದೇನೆಂದರೆ ನಾವುಗಳೆಲ್ಲ ಖುಷಿಪಟ್ಟಂಥ ಸಮಯ. ಯಾಕೆಂದರೆ ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಎಷ್ಟೇ ಚಾಲೆಂಜಸ್ ಬಂದರೂ ಕೂಡ ಮಧ್ಯೆ ಸಮಯ ಇದ್ದಾಗ ಎಲ್ಲರೂ ತಮಾಷೆ ಮಾಡಿಕೊಂಡು, ಒಬ್ರಿಗೊಬ್ರು ಕಾಲು ಎಳ್ಕೊಂಡು, ಒಬ್ರಿಗೂ ರೇಗಿಸ್ಕೊಂಡು, ಹಾಡು ಹೇಳ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು ತುಂಬ ಖುಷಿಪಟ್ಟಿದ್ದೀವಿ. ಯಾಕೆಂತಂದರೆ ನಾನು ಈ ಸಿನಿಮಾ ಶೂಟಿಂಗ್ ಎಷ್ಟು ದಿವಸ ಆಯಿತು, ಎಲ್ಲ ದಿವಸನೂ ಕೂಡ ನಾನು ತಂಡದ ಜೊತೆ ಇದ್ದೆ. ಸೊ ನಾನು ಪ್ರತಿ ದಿವಸ ಸಂಜೆ ಆದಮೇಲೆ ನೋಡ್ತಾ ಇದ್ದೆ ಎಲ್ಲರೂ ಹೇಗೆ ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡೋದು, ತಮಾಷೆ ಮಾಡೋದು. ಅದರಲ್ಲಂತೂ ಈ ನಮ್ಮ ಮೇಕಪ್ ಚೀಫ್ ಮಂಜಣ್ಣ ಮತ್ತು ಕಾಮಿಡಿ ಆ್ಯಕ್ಟರ್ ಶ್ಯಾಮ್, ಅವರಿಬ್ಬರಂತೂ ಯಾರನ್ನೂ ಬಿಡ್ತಿರ್ಲಿಲ್ಲ. ಎಲ್ಲರನ್ನೂ ರೇಗಿಸ್ಕೊಂಡು, ಎಲ್ಲರಿಗೂ ಕರೆದು ಎಲ್ಲರ ಕೈಲೂ ಡ್ಯಾನ್ಸ್ ಮಾಡಿಸೋದು. ನನಗೂ ಬಿಟ್ಟಿಲ್ಲ, ನನ್ನೂ ಕರೆದು ಡ್ಯಾನ್ಸ್ ಮಾಡಿಸಿದರೆ. ನಾನು ಹೆಂಗೆ ಮಾಡೋದನ್ನ ಏನೋ ಗೊತ್ತಿಲ್ಲ, ಬಟ್ ಡ್ಯಾನ್ಸ್ ಅಂತೂ ಮಾಡಿಸಿದ್ರು. ಸೊ ಈಗ ಮಾಡಿ ತುಂಬ ಸಂತೋಷದ ಕ್ಷಣಗಳನ್ನು ಕೂಡ ಎಂಜಾಯ್ ಮಾಡಿದ್ದೀವಿ. ಜೊತೆಗೆ ನಾನು ನನ್ನ ಸಿನಿಮಾ ಪ್ರಯಾಣ ಪ್ರಾರಂಭ ಆದಾಗಿಂದ ಎಲ್ಲ ವಿಷಯಗಳನ್ನು ಕೂಡ ಡೇಟ್ ಸಮೇತ ಬರ್ಕೊಂಡಿದ್ದೆ ನನ್ನ ಡೈರಿಯಲ್ಲಿ. ಅದು ಎಷ್ಟು ಖರ್ಚಾಗಿದೆ, ಯಾವುದಕ್ಕೆ ಎಷ್ಟು ಖರ್ಚಾಗಿದೆ, ಏನೇನು ಕೆಲಸಗಳು ಬರುತ್ತೆ, ಎಲ್ಲವನ್ನೂ ಬರ್ಕೊಂಡಿದ್ರೂ ಕೂಡ ಮಧ್ಯೆ ಮಧ್ಯೆ ಭಯಗಳಾಗ್ತಾಯಿತ್ತು, ಚಾಲೆಂಜಸ್ ಆಗ್ತಾಯಿತ್ತು. ಆದರೆ ಇವತ್ತು ನಾನು ನಿಮ್ಮ ಮುಂದೆ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ಆ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಇವತ್ತು ಅದೆಲ್ಲ ಒಂದು ಬ್ಯೂಟಿಫುಲ್ ಆಲ್ಬಮ್ ಆಗಿ ನನ್ನ ಮುಂದೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾನು ಇವತ್ತು ಧೈರ್ಯವಾಗಿದ್ದೀನಿ. ಸೊ ಒಂದು ಇದನ್ನ ಅರ್ಥ ಮಾಡ್ಕೊಳ್ಳೋದು ಏನಂತಂದರೆ, ಪ್ರತಿಯೊಬ್ಬನೂ ಕೂಡ, ಅದು ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು, ಅಥವಾ ನಿರ್ಮಾಪಕರಿರ್ಬೋದು, ಪ್ರತಿಯೊಬ್ಬರೂ ಕೂಡ ಸಿನಿಮಾ ಅನ್ನೋದು ಅಥವಾ ಸಿನಿಮಾ ನಿರ್ಮಾಣ, ಸಿನಿಮಾದ ಕೆಲಸ ಅನ್ನೋದು ಒಂದು ಅವಕಾಶ. ಆ ಅವಕಾಶನ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಾವು ನಿಜವಾಗಲೂ ಕೂಡ ಒಳ್ಳೆಯ ಸಿನಿಮಾವನ್ನು
ನಿರ್ಮಾಣ ಮಾಡ್ಬೋದು, ಪ್ರತಿಯೊಬ್ಬರು ಕೂಡ ಅವರವರ ಕೆಲಸದಲ್ಲಿ ಪ್ರಬುದ್ಧತೆಯನ್ನು ತೋರಿಸ್ಬೋದು ಅನ್ನೋದು ನನಗೆ ಅರ್ಥ ಆಗಿದೆ. ಯಾಕೆ ಅಂತಂದರೆ ಒಂದು ಸಿನಿಮಾ ನಿರ್ಮಾಣ ಮಾಡುವಾಗ ಬೇರೆ ಬೇರೆ ಅಡೆತಡೆಗಳು ಬರ್ಬೋದು, ಚಾಲೆಂಜಸ್ಗಳು ಬರ್ಬೋದು, ತೊಂದರೆಗಳಾಗ್ಬೋದು. ಅದೆಲ್ಲ ಬಂದರೂ ಓಕೆ, ಆದರೆ ಒಂದು ಮಾತ್ರ ಬರಬಾರ್ದು. ಏನಂದರೆ ಈಗೋ ಬಂತು ಅಂದರೆ ಏನು ಆಗಲ್ಲ, ಯಾವ ಕೆಲಸಗಳು ಕೂಡ ಮುಂದೆ ಆಗಲ್ಲ, ಮುಂದೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಇವತ್ತು ನಮ್ಮ ಒಂದು ತಂಡದಲ್ಲಿ ಯಾವುದೇ ರೀತಿ ಈಗೋ ಇಲ್ಲದೆ ಇರೋದ್ರಿಂದ ನಾವು ಹೊಸಬರಾದರೂ ಕೂಡ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಈ ಒಂದು ಅಂದರೆ ಸಿನಿಮಾ ನಿರ್ಮಾಣ ಬಿಡುಗಡೆ ಮಾಡುವಂಥ ಒಂದು ಸ್ಥಿತಿಗೆ ಬಂದು ತಲುಪಿದ್ದೀವಿ ಅಂತಂದರೆ ಅದು ಮುಖ್ಯ ಕಾರಣ ನಮ್ಮಲ್ಲಿ ಯಾವುದೇ ರೀತಿ ಈಗೋ ಇರಲಿಲ್ಲ. ಸೊ ಈ ರೀತಿ ಈಗೋವನ್ನು ಬಿಟ್ಟು ಕಲಾವಿದರಿಗೆ, ತಂತ್ರಜ್ಞರಿಗೆ, ನಿರ್ಮಾಪಕರಿಗೆ ಸಹಾಯ ಮಾಡ್ತಾ ಹೋದರೆ ನಾವು ಖಂಡಿತ ನಮ್ಮ 60-70ನೇ ದಶಕದಲ್ಲಿದ್ದಂಥ ಕನ್ನಡ ಚಿತ್ರರಂಗದ ಏನು ಸುವರ್ಣ ಕಾಲ ಅಂತ ಹೇಳ್ತಾ ಇದ್ವಿ, ಅದು ಮತ್ತೆ ಮರುಕಳಿಸ್ತದೆ ಅಂತ ಹೇಳೋದ್ರಲ್ಲಿ ಖಂಡಿತ ಏನೂ ಉತ್ಪ್ರೇಕ್ಷೆ ಇಲ್ಲ. ಆ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾ, ಮತ್ತು ನನ್ನ ಎಲ್ಲ ಸಂಚಿಕೆಗಳನ್ನು ನೋಡಿ ನನಗೆ ಪ್ರೋತ್ಸಾಹ ನೀಡಿದಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕೆ ಅಂತಂದರೆ ನಾನು ಪ್ರಾರಂಭ ಮಾಡಿದ್ದು 5 ನಿಮಿಷದ ಒಂದು ಸಂಚಿಕೆಯಲ್ಲಿ. ಈ ದಿವಸ ನಾನು 8 ಸಂಚಿಕೆಗಳನ್ನು ಮಾಡಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಪ್ರೋತ್ಸಾಹ, ಪ್ರೀತಿ. ಈ ನಿಮ್ಮ ಪ್ರೋತ್ಸಾಹ, ಪ್ರೀತಿ ಸದಾ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ವಿಷಯ ಹೇಳಬೇಕು ಅಂತಂದರೆ, ನಮ್ಮ ಚಿತ್ರವನ್ನು ವಿಶಾಲ ಕರ್ನಾಟಕಕ್ಕೆ ಬಿಡುಗಡೆ ಮಾಡಲು ಬೃಂದಾವನ್ ಮೂವೀಸ್ ಆ್ಯಂಡ್ ಕ್ರಿಯೇಟಿವ್ ಶೇಡ್ಸ್ನ ನಾಗೇಶ್ ಕುಮಾರ್ US ಅವರು ಮುಂದೆ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ನಮ್ಮ ಚಿತ್ರತಂಡ ಬೇರೆ ಬೇರೆ ರೀತಿಯ ಸಂಚಿಕೆಗಳೊಂದಿಗೆ ನಿಮ್ಮ ಮುಂದೆ ಬರ್ತಾರೆ. ಅವರಿಗೂ ಕೂಡ ನನಗೆ ನೀಡಿದ ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನು ನೀಡಿ ಅಂತ ಕೇಳ್ಕೊಳ್ತಾ, ಇಲ್ಲಿಗೆ ಈ ಸಂಚಿಕೆಯೊಂದಿಗೆ ನನ್ನ ಸಿನಿಮಾ ನಿರ್ಮಾಣದ ಅನುಭವದ ಕಥೆಯನ್ನು ಮುಗಿಸ್ತಾ, ಮುಂದೆ ನಾನು ಒಬ್ಬ ಸಾಹಿತಿಯಾಗಿ, ಯಾಕೆಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಈ ಒಂದು ಸಿನಿಮಾದಲ್ಲಿ 3 ಹಾಡುಗಳನ್ನು ಬರೆದಿದ್ದೇನೆ ಅಂತ, ಅದರ ಅನುಭವಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಸಂಚಿಕೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಕಾರ, ಪ್ರೋತ್ಸಾಹ ನೀಡುತ್ತಾ ಇರುವಂಥ ತಪಸ್ಯ ಮೀಡಿಯಾದವರಿಗೆ ನಮ್ಮೆಲ್ಲ ಇಡೀ ಚಿತ್ರತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.